ಪರಿಷತ್ನಲ್ಲಿ ಆಗ್ತಾ ಇರುವಂತಹ ಜಟಾಪಟಿ ಆದ್ರೆ ಇನ್ನು ವಿಧಾನಸಭೆಯಲ್ಲಿ ಸರ್ಕಾರದ ಉತ್ತರಕ್ಕೆ ಪಟ್ಟು ಹಿಡಿದ್ರು ವಿಪಕ್ಷ ನಾಯಕ ಆರ್ ಅಶೋಕ್. ಸರ್ಕಾರ ತುಘಲಕ್ ದರ್ಬಾರ್ ಮಾಡ್ತಾ ಇದೆ, ಬದಲಾವಣೆ ಮಾಡಿಸಲು ಅಧಿಕಾರಿ ಯಾರು ಅಂತ ಪ್ರಶ್ನೆ ಮಾಡ್ತಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಬಿಜೆಪಿ ಕಾಂಗ್ರೆಸ್ ನಾಯಕರ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ. ಬದಲಾವಣೆ ಮಾಡಿಸಲು ಈ ಅಧಿಕಾರಿ ಯಾರು ಎನ್ನುವ ಅಶೋಕ್ ಅವರ ಪ್ರಶ್ನೆಗೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ. ಸರ್ಕಾರದ ಉತ್ತರಕ್ಕೆ ಪಟ್ಟು ಹಿಡಿತಾರೆ ಬಿಜೆಪಿ ನಾಯಕರು. ಪ್ರಸ್ತಾವ ಮಾಡಿರೋದು ಅಷ್ಟಕ್ಕೆ, ನಾವು ಬೇರೆ ಬೇಡ, ನಾವಿಂದ ಏನ್ ಮಾಡಿದ್ರಿ ಇದ್ ಮಾಡಿದ್ರೆ 4 ಗಂಟೆ ಚರ್ಚೆ. ಈಗ ಒಬ್ಬ ಅಧಿಕಾರಿ ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ ಮಾಡಿರೋಂಥದ್ದು ಮಾಡಿರೋದು ಅದನ್ನ ಉತ್ತರ ಕೊಡಿ ಅಂತಾನೆ ಹೇಳ್ತಾ ಇರೋದು. ಉತ್ತರ ಕೊಡಿ, ಸರಿಯಾಗಿ ಉತ್ತರ ಕೊಡಿ. ಈಗ ಬಿಲ್ ಅನ್ನು ಈಗ ಯಾರೋ ಒಬ್ರು ಮಂತ್ರಿಗಳು ಅಥವಾ ಸರ್ಕಾರ ಒಂದು ಘೋಷಣೆಗಳನ್ನು ಹಾಕ್ತಾರೆ. ಈಗ ವಿಧಾನಸೌಧದ ಮುಂದೆನೂ ಹಾಕಿದ್ದಾರೆ. ಕೆಂಗಲ್ ಹನುಮಂತಯ್ಯನವರು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹಾಕಿದ್ದಾರೆ. ಉತ್ತರ ದಿಕ್ಕಿಗೆ ಧರ್ಮೋ ರಕ್ಷತೆ ರಕ್ಷಿತ ಅಂತ ಹಾಕಿದ್ದಾರೆ. ಇದನ್ನ ಕಿತ್ತಾಕ್ಬಿಡ್ತಾರ. ಯಾರೋ ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ ಬಂದ್ಬಿಟ್ಟು ತೆಗಿ ಅಂತ ಹೇಳಕ್ಕಾಗಲ್ಲ. ಅವ್ರು ಯಾರು? ಅವ್ನಿಗೆ ಏನ್ ಅಧಿಕಾರ ಇದೆ ತೆಗಿ ಅಂತ ಆದೇಶ ಹೊರಡಿಸಕ್ಕೆ? ಅವ್ರಿಗೆ ಏನ್ ಅಧಿಕಾರ ಇದೆ? ನೀವು ವಿಧಾನಸಭೆಯಲ್ಲಿ ಚರ್ಚೆ ಮಾಡೋದಾದ್ರೆ ಯಾರವರು? ಅವ್ನಿಗೆ ಏನ್ ಅಧಿಕಾರ ಇದೆ ತೆಗಿಯಕ್ಕೆ? ಸರ್ಕಾರ ಪ್ರಸ್ತಾವನೆ ಮಾಡಿದ್ದೀರಿ, ನಾಳೆ ಸರ್ಕಾರ ಉತ್ತರ ಕೊಡ್ತದೆ, ಅದರಂತೆ ಚರ್ಚೆ ಮಾಡುವ. ಆಯ್ತು, ನಾಳೆ ನೋಡುವ. ಆಗ್ಲೇ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಎಲ್ಲ ಕಡೆ. ಆಯ್ತು, ನಾಳೆ ಸರ್ಕಾರ ಉತ್ತರ ಕೊಡ್ತಾರೆ, ನೋಡ್ತಾರೆ. ಸರ್ಕಾರ ಉತ್ತರ ಕೊಟ್ಟು ನೋಡ್ತದೆ. ಈಗ ಬಿಲ್ ಅಂತ ಬಿಲ್ ವಿಧೇಯಕವನ್ನು ಪರಿಗಣಿಸಿ ಈ ಸರ್ಕಾರದಲ್ಲಿ ಅಧಿಕಾರಿಗಳ ಮೇಲೆ ಲಂಗು ಬೇಕಾದ ಕಡೆ ಹೋಗ್ಬೋದು, ಬೇಕಾದ್ ಮಾಡ್ಬೋದು. ಆಯ್ತು, ನಾನು ಉತ್ತರ ಕೊಡ್ತಾರೆ. ಇಲ್ಲ ಅಧಿಕಾರಿಗಳ ಮೇಲೆ ಸರ್ಕಾರ ಇದೆ ಅಂತ ಹೇಳಿ ಒಬ್ಬ ಪ್ರಿನ್ಸಿಪಾಲ್ ಸೆಕ್ರೆಟರಿ ಗೊತ್ತಿಲ್ಲ, ಇವ್ರು ಅವ್ರನ್ನ ಸಮರ್ಥಿಸ್ಲಿಕ್ಕೆ ಹೋಗ್ತಾರೆ. ನಾವು ಕೊಡ್ತೇವೆ, ಅದ್ರ ಮೇಲೆ ಏನಾದ್ರೂ ಅವರಿಗೆ ಅಡ್ಡಿ ಆತಂಕ ಇದ್ರೆ ಆಮೇಲೆ ಚರ್ಚೆ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.